ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಇವರ ವತಿಯಿಂದ ದಿನಾಂಕ 3/11/2025 ಸೋಮವಾರದಂದು ಚನ್ನರಾಯಪಟ್ಟಣದಲ್ಲಿ ಸಂಘದ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್, ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶಕೂರ್, ತುಮಕೂರು ಜಿಲ್ಲಾಧ್ಯಕ್ಷರಾದ ವಿಜಯಗೌಡ, ರಾಜ್ಯ ಸಂಚಾಲಕರಾದ ಮೀಸೆ ಮಂಜಣ್ಣ, ಕರ್ನಾಟಕ ರಾಜ್ಯ ಗೌರವ ಅಧ್ಯಕ್ಷರಾದ ಕುಮಾರಣ್ಣ, ಕೆಆರ್ ನಗರ್, ಇಮ್ರಾನ್ ಪಾಷಾ, ಹುಣಸೂರು, ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ದೇವೇಗೌಡರು ಇತರರು ಉಪಸ್ಥಿತರಿದ್ದರು. ನಮ್ಮ ವಿಜಯಗೌಡರು ಇದ್ದಾರಲ್ಲ, ನಾವು ಬೆಂಗಳೂರು ಭೇಟಿಯಾಗಿ ಪ್ರತಿ ಶನಿವಾರ ಚಿತ್ರದುರ್ಗ ಬರ್ತೀವಿ. ಚಿತ್ರದುರ್ಗ, ಕುಣಿಗಲ್, ಈ ರೂಟ್ ಎಲ್ಲ ಇರ್ತೀವಿ ನಾವು. ವಿಜಯಗೌಡರಿಗೆ ಬರೀ ಹೇಳಿದಷ್ಟೇ, ಒಂದು ಸಂಘಟನೆ ಮಾಡಿ, ರೈತರ ಸಂಘಟನೆ ಮಾಡಿ ಅಂತ. ಅವ್ರು ಏನಿದ್ದು ಅದು ಎಷ್ಟು ಒಳ್ಳೆ ಅಭಿಪ್ರಾಯ ತಗೊಂಡು ಅಂದ್ರೆ ನನಗೆ ಗೊತ್ತಿಲ್ಲ, ಭಾಳ ಫಾಸ್ಟ್ ಆಗಿ ತಗೊಂಡು. ನಮಗೆ ಎಲ್ಲಾರ್ಗು ಎಂಥ ಒಂದು ವ್ಯಕ್ತಿ ಸಿಕ್ಕಿದ್ರೆ ತುಂಬಾ ಫಾಸ್ಟ್ ಆಗಿ ರೈತರ ಸಂಘಟನೆ ಬೆಳೆಸಬೇಕು. ನನ್ನ ಕಡೆಯಿಂದ ಅದೊಂದು ಜೋರಾಗಿ ಸ್ವಲ್ಪ ಲೆಕ್ಕರು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತೊಂದು ಸಂಘಟನೆ ಮಾಡಬೇಕು ಅಂತ ಅವರು ಕೊಟ್ಟಿದ್ದಾರಲ್ಲ, ಇದು ನಿಮ್ಮ ಸಂತೋಷ ಅಂತ ಅಂದ್ಕೊಳ್ಳಿ. ಏನಿದೆ ಅಂತ ಅಂದರೆ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಈಗ ಅವರು ಏನಿಲ್ಲ, ಯಾವ ಸಂಘಟನೆಗಳ ಆರಾಮಾಗಿ ದುಡ್ಡು ಜೀವನ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿದ್ದಾರೆ, ಆರಾಮಾಗಿರ್ಬೇಕು. ನಮ್ಮ ಸಂಘಟನೆ ಮಾಡಬೇಕು ಅಂದ್ಕೊಂಡೆ ಮೈಸೂರಲ್ಲಿ ಆಫೀಸ್ಗೆ ಬಾಡಿಗೆ ಕಟ್ಕೊಂಡು ಎಲ್ಲರೂ ಆರಾಮಾಗಿ ಫ್ರೀಯಾಗಿ ಹೋಗಿ ಯಾರ ಹತ್ರನೂ ₹1 ಇಲ್ಲದೆ ನಾವುಗಳು ಇಲ್ಲದೆ ಅವರು ನಾನು ರಾಜ್ಯಾಧ್ಯಕ್ಷ ನೀವೇ ರಾಜ್ಯಾಧ್ಯಕ್ಷರು ಎಲ್ಲರೂ ಅಂದ್ಕೊಂಡು ಹೇಳ್ಕೊಂಡು ತಿರುಗ್ತಾ ಇರೋದು ಮಹಾನ್ ವ್ಯಕ್ತಿ ಅಂದ್ರೆ ಈ ರಾಜ್ಯಾಧ್ಯಕ್ಷ. ಹಾಗೂ ನಮ್ಮ ಅಣ್ಣರು ನಮ್ಮ ಹೋಮಪತಿಯವರು ಇದ್ದಾರಲ್ಲ, ಅವರು ಅಷ್ಟೇ ಸುಮ್ಮನೆ ಹೇಳ್ಬೋದು, ಅವರು ತುಂಬ ಸಾಹಸ ಆಗ್ತಾರೆ. ಮತ್ತೆ ನಮ್ಮ ರೈತರ ಪರವಾಗಿ ತುಂಬ ಕೆಲಸ ಮಾಡ್ತಾರೆ. ಆಮೇಲೆ ನಮ್ಮ ದೇವೇಗೌಡರು ಅವ್ರು ಎಲ್ಲಾದ್ರಿಂದಾನು ಪಾಠವ್ರೆ. ಮಾತಾಡಲು ಸಾಕು, ಆಫೀಸಲ್ಲೂ ಸಾಕು, ಹೋಗೋದ್ರೂ ಸಾಕು, ಬರೋದ್ರೂ ಸಾಕು, ತುಂಬ ಪಾಠ. ಯಾಕೆ ಒಳ್ಳೆ ಚೆನ್ನಾಗಿದೆ. ಎಲ್ಲಾಗೆ ನಮ್ಮ ಕುಮಾರಣ್ಣ ಇದ್ದಾರಲ್ಲ, ಅವ್ರಿಗೆ ಎಷ್ಟು ಬೆಳೆದ್ರು ಕಡಿಮೆ ಇದೆ. ಯಾಕೆಂತಂದ್ರೆ ಬರೀ ರೈತರ ಪರವಾಗಿಯೇ ಆಫೀಸಲ್ಲಿ ಎಲ್ಲರೂ ರೈತರ ಪರವಾಗಿ, ಒಳ್ಳೆ ಮೆಡಿಸಿನ್ ಪರವಾಗಿ, ಒಳ್ಳೆ ಔಷಧಿಗಳ ಪರವಾಗಿ, ಮತ್ತೆ ರೈತರುಗಳಿಗೆ ಆನಂದ, ಮತ್ತೆ ಆ ರೈತರುಗಳಿಗೆ ಎಂತೆಂತ ಏನೇನು ಆರಂಭಕ್ಕೆ ಮಾಡಬೇಕು, ಇದನ್ನ ಯೂಸ್ ಮಾಡಿ ಅಂತ ಹೇಳ್ಕೊಡ್ತಿದ್ದ ವ್ಯಕ್ತಿ ಅಂತಂದ್ರೆ ನಮ್ಮ ಕುಮಾರ. ಪ್ರತಿ ಫಂಕ್ಷನ್ ಹೇಳ್ತಾ ಇರ್ತಾರೆ. ಇವತ್ತು ಕುಮಾರಣ್ಣ ಹೇಳಿದ್ರು ನಾವು ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿದಷ್ಟು ನಾವು ನಮ್ಮ ಭೂಮಿಗಳು ಶಕ್ತಿವಂತ ಇರ್ತದೆ. ಬಹಳ ನಾವು ಗೌರ್ಮೆಂಟ್ ಗೊಬ್ಬರ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ಭೂಮಿಲಿ ಶಕ್ತಿ ಉಂಟಾಯಿತು. ಇವತ್ತು ನಾನು ತೋಟ ಮಾಡಿದ್ದೀನಿ, ಇದುವರೆಗೂ ಒಳ್ಳೆ ಫಸಲು ಕೊಡ್ತಾ ಇದ್ದ. ಅಡಿಕೆ ತೋಟ, ತೆಂಗಿನ ತೋಟ ಮಾಡಿದ್ದೀನಿ. ನೀವು ನಂಬ್ತೀರೋ ಬಿಡ್ತೀರೋ, ಇದುವರೆಗೂ ನಾನು ಗೌರ್ಮೆಂಟ್ ಗೊಬ್ಬರ ಅಂತ ಇಷ್ಟು ಹಾಕಿಲ್ಲ. ಗೌರ್ಮೆಂಟ್ ಗೊಬ್ಬರ ಅಂತ ಯಾಕೆಂದ್ರೆ ರೈತರುಗಳಿಗೂ ನಿಮ್ಗೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಗೌರ್ಮೆಂಟ್ ಗೊಬ್ಬರ ಹಾಕಷ್ಟು ನಮ್ಮ ಭೂಮಿಗಳು ಶಕ್ತಿ ಹೋಗುತ್ತೆ. ನನ್ನ ಇಷ್ಟು ವರ್ಷದಿಂದ ನಾನು ಒಂದು 13-14 ವರ್ಷದ ಹುಡುಗ, ನಾನು ಆರಂಭಕ್ಕೆ ನನ್ನ ಮೇಣಿ ಹೇಳ್ತಿದ್ದು ಉಳಕ್ಕೆ. ಆವತ್ತಿಂದ ಇದುವರೆಗೂ ಆರಾಮ ಬಿಟ್ಟಿಲ್ಲ ನಾನು. ಬಟ್ ನಾನು ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನ ಏನಕ್ಕೆ, ಒಂದು ಇಂಜೆಕ್ಷನ್ ಕೊಡ್ತಾರ, ಇಲ್ಲ ಒಂದು ಶುಗರ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಆ ಟ್ಯಾಬ್ಲೆಟ್ ಎಷ್ಟು ದಿವಸ ಎಷ್ಟೊತ್ತು ಕೆಲಸ ಮಾಡುತ್ತೆ, ಇವತ್ತೊಂದು ಬೆಳಗ್ಗೆ ಕೊಡಿರಿ, ನಾಳೆ ಒಂದು ಬೆಳಗ್ಗೆ ಕೊಡಿರಿ ಅಂತ ಹೇಳ್ತಾರಲ್ಲ ಡಾಕ್ಟರ್. ಅದೇನಕ್ಕೆ ಹೇಳಿ, ಆ ಟ್ಯಾಬ್ಲೆಟ್ ಅಷ್ಟೇ ಕೆಲಸ ಮಾಡೋದು, ಅದಕ್ಕೆ ಮತ್ತೆ ನೆಕ್ಸ್ಟ್ ಕೊಡಿರಿ ಅಂತ. ಈ ಗೌರ್ಮೆಂಟ್ ಗೊಬ್ಬರನು ಅಷ್ಟೇನೆ. ನಾನು ಬೆಳೆ ಬೆಳಿತೀನಿ ನೋಡಿ, ಬಾಳೆ ಬೆಳಿತೀನಿ, ಶುಂಠಿ ಬೆಳಿತೀನಿ, ಅರ್ಶಿನ ಬೆಳಿತೀನಿ. ಪ್ರತಿಯೊಂದಕ್ಕೂ ನಾನು ಗೌರ್ಮೆಂಟ್ ಗೊಬ್ಬರನೇ ಟಚ್ ಮಾಡಿಲ್ಲ. ರೈತರುಗಳು ನೀವು ಅದೇ ಮಾಡಿ ಅಂತಾರಲ್ಲ. ಎಲ್ಲ ದನದ ಗೊಬ್ಬರ, ಕಾಡಿನ ಗೊಬ್ಬರ, ಮತ್ತೆ ಆರ್ಗಾನಿಕಲ್ಲಿ ನಮ್ಮ ಕುಮಾರನವ್ರದ್ದು ಎಲ್ಲ ಇದೆ. ಆ ಗೊಬ್ಬರಗಳು ಯೂಸ್ ಮಾಡಿ ಭೂಮಿಗೆ ಶಕ್ತಿ ಬರುತ್ತೆ. ಭೂಮಿಗೆ ಯಾವತ್ತೂ ಆ ಶಕ್ತಿ ಹೋಗೋದಿಲ್ಲ, ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ ಆ ಭೂಮಿಗಳಿಗೆ.
ನಾವು ಆದಷ್ಟು ನಮ್ಮ ಗೌರ್ಮೆಂಟ್ ಗೊಬ್ಬರ ಹಾಕ್ತಾ ಇದ್ರೆ ಏನಾಗತ್ತ ನಮ್ಮ ಬೆಳೆ ನಾವೇ ಹಾಳು ಮಾಡ್ಕೊಳಂಗಿಲ್ಲ. ನಮ್ಮ ಬೆಳೆಗೆ ನಾವೇ ಹಾಳು ಮಾಡ್ಕೊಳಂಗೆ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ನಾವು ಬೆಳೆ ಅಂತ ಪದಾರ್ಥಗಳು ಇವತ್ತು ನಾವು ಈ ಗೌರ್ಮೆಂಟ್ ಗೊಬ್ಬರ ಹಾಕಿ ನಾವು ಹಾಳಾಗ್ಬಿಡ್ತಾರೆ. ಅದನ್ನ ಹಾಕ ತಪ್ಪಿಸಿ. ಎರಡನೇದು ಏನಂತ ಅಂದ್ರೆ ಇವತ್ತು ಇದು ಎಲ್ಲ ಶಾಲ್ಗಳು ಹಾಕೊಂಡಿದ್ರ, ಶಾಲ್ ಹಾಕೊಳ್ಳೋದು ದೊಡ್ಡ ವಿಚಾರ ಏನಿಲ್ಲ. ಇದು ಅದು ನಾವು ಯಾವ ತರ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀರೋ ಅದು ಬೇಕು ಮುಖ್ಯ. ಬರೀ ಶಾಲ್ ಹಾಕೊಂಡು ಟ್ಯಾಗ್ ಹಾಕೊಂಡು ಮನೇಲಿ ಕುತ್ಕೊಬಿಟ್ರೆ ಆಗೋದಿಲ್ಲ. ಆಗತ್ತಾ? ಮನೇಲಿ ಸುಮ್ಮನೆ ಕುತ್ಕೊಂಡ್ರೆ ಅಕ್ಕಿ ಬರುತ್ತಾ, ರಾಷನ್ ಬರುತ್ತಾ, ಅನ್ನ ಬರುತ್ತಾ? ಏನು ಬರಲ್ಲ ತಾನು. ನಾವು ಯಾವ ತರ ಆಚೆ ಹೋಗಿ ದುಡ್ಡು ಮಾಡಿ ನಾವು ಹೆಂಡತಿ ಮಕ್ಕಳಿಗೆ ತಗೊಂಡ್ಬಂದು ಕೊಟ್ರೆ ತಾನು ಅಡುಗೆ ಆಗೋದು ಅಂದ್ರೆ ಆಗತ್ತಾ? ಅದೇ ತರ ನಾವು ಈ ಸಂಘಟನೆಗೆ ಮುಂದೆ ಹೋಗ್ಬೇಕು. ಶಾಲೆ ಹಾಕೊಂಡು ಬರೀ ನಾವು ಟ್ಯಾಗ್ ಹಾಕೊಂಡು ಮುನ್ನೆಲ್ಲ ಮಾಡಿಕೊಂಡಿದ್ರೆ ಆಗೋದಿಲ್ಲ. ದಯವಿಟ್ಟು ರೈತರುಗಳಿಗೆ ಕೈ ಮುಗ್ದಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸಂಘಟನೆ ಬೆಳೆಸಿ. ಮನೆಯಲ್ಲೇ ಕುತ್ಕೊಂಡಿರ್ಬೇಡಿ. ಈಗ ನೋಡಿ ನಮ್ಮ ವಿಜಯಗೌಡರು ಯಾವ ತರ ಬೆಳೆಸ್ತಾರೆ ಆ ತರ ನಿಮ್ದ್ರಲ್ಲಿ ಚನ್ನಪಟ್ಟಣಕ್ಕೆ ಯಾರಾದ್ರೂ ಒಬ್ರು ಶೇರ್ ಆಗಿ ಆತ ಏನ್ ಮಾಡ್ತೀರ ಈ ಒಂದು 3,000 4,000 ಈ ತರ ಬೆಳೆಸ್ತಾರೆ. ಯಾಕೆಂದ್ರೆ ನಾನು ಪ್ರತಿ ವರ್ಷದಲ್ಲಿ 5 ಸತಿ 6 ಸತಿ ನಮ್ಮ ಮಂಜೇಗೌಡರು ಆಗ್ತಿದ್ರು, ಅವ್ರ ಜೊತೆ ಬರ್ತಾನೆ ಇದ್ದೇನೆ. ಮಂಜೇಗೌಡರ ಜೊತೆ ಬರ್ತಾನೆ ಇರ್ತೇನೆ. ಈಗ ಎಲ್ಕ ಹೋದ್ರು ಕರೀತಾರೆ ನನಗೆ, ಆಯ್ತಾ? ನಾನು ಬರ್ತಾನೆ ಇದ್ದೀನಿ. ನಮ್ಮ ಮೀಸಾಯವ್ರನ್ನು ಬಹಳ ಸತಿ ನಮ್ಮ ಜೊತೆ ನೋಡೋಲ್ಲ. ಸಂಘಟನೆ ಮಾಡ್ಬೇಕಾಗಿರೋದು ದೊಡ್ಡ ವಿಚಾರ ಅಲ್ಲ. ಅವ್ರು ಸಂಘಟನೆ ಬೆಳೆಸೋದ್ರಲ್ಲಿರೋದು. ನಾವು ಬೆಳೆಸ್ಬೇಕು ಸಂಘಟನೆ. ಎಷ್ಟು ನಾವು ಬೆಳೆಸ್ತೀವಿ ಅಷ್ಟು ನಮ್ಮ ರಾಜ್ಯದ ಹೆಸರು ಬೆಳೆಸ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಬೆಳೆದ್ರೆ ಅವರಿಂದ ನಾವಿರೋರೆಲ್ಲ ಬೆಳೀತೀವಿ. ಹೌದಲ್ವಾ? ಹೌದೇ ಇಲ್ಲ? ಎಲ್ಲ ಕರೆಕ್ಟಾಗಿ ಮನ್ಸಾಲೆ ಹೇಳಿದ್ದೀವಿ. ಬಾಯಿಲೆ ಒಂದ್ ಮಾತು ಮನ್ಸಿಂದ ಮಾತಲ್ಲ. ಹೌದಲ್ಲ? ನಾವು ರಾಜ್ಯಾಧ್ಯಕ್ಷರಿಗೆ ಬೆಳೆಸಿದ್ರೆ ರಾಜ್ಯಾಧ್ಯಕ್ಷರು ಬೆಳೆದ್ರು ನಾವು ಬೆಳೆದಿದ್ದೇವೆ. ಅದೇ ತರ ನಮ್ಮ ರೈತರ ಸಂಘಟನೆ ಸುಮ್ಮನೆ ಹಾಕೊಂಡು ಕುತ್ಕೋಬೇಡಿ. ದಯವಿಟ್ಟು ಯಾರಾದ್ರೂ ಚನ್ನಪಟ್ಟಣದಲ್ಲಿ ಒಬ್ಬೊಬ್ರು ಹುಲಿ ಆಗಿರಿ. ಯಾಕೆಂತಂದ್ರೆ ಇಲ್ಲಿರೋದು ಏನ್ ಗೊತ್ತಾ, ಒಂದ್ 30% ರಾಜಕಾರಣಿಗಳು ಇರೋದು, 70% ನಮ್ಮ ರೈತರ ಸಂಘ ಇರೋದು. ಹೌದಲ್ವಾ? ಈಗ ವಿಧಾನಸೌಧ ಒಳಗಡೆ ಕುತ್ಕೋಬೇಕಾಯ್ತು, ನಾವು ರೈತರುಗಳು ಕುತ್ಕೋಬೇಕಾಯ್ತು. ಇವತ್ತು ಹೋಗಿ ಕಳ್ಳರು ಕುಚಾಡರು ಎಲ್ಲ ಕೂತಾವ್ರು. ಅವ್ರಿಗೆ ನಾವು ಅವಕಾಶ ಮಾಡ್ಬಿಟ್ಟಿರೋದು ಯಾರು? ನಾವುಗಳು. ಅವ್ರಿಗೆ ಕಿತ್ತಾಕ್ಬೇಕಾದ ದೊಡ್ಡ ಕೆಲಸ ಏನಿಲ್ಲ ನಮ್ಗೆ. ರೈತರುಗಳು ನಾವು ಎಲ್ಲಾ ರೈತರುಗಳು ಒಗ್ಗಟ್ಟಾಗ್ಬಿಟ್ರೆ ಅವ್ರಿಗೆ ತಗ್ಗಿಸಾಕೋದು ಯಾವ ದೊಡ್ಡ ವಿಚಾರನೂ ಇಲ್ಲ. ನಾಳೆ ನಿಮ್ಗೆ ಯಾರಾದ್ರೂ CM ಮಾಡ್ಬೋದು, ಯಾರಾದ್ರೂ MLA ಆಗ್ಬೋದು. ನನಗೂ ಒಂದು MLA ಎಲೆಕ್ಷನ್ ಇಟ್ಕೊಳ್ಳಿ ಅಂದ್ಕೊಂಡು ನನಗೂ ಪ್ರಚಾರ ಮಾಡೋದು ನಮ್ಮ ಮಂಜೇಗೌಡರೇ ಮಾಡೋದು. ಹೋದ ವರ್ಷ ಈ ಸತಿ MLA ಎಲೆಕ್ಷನ್ಗೆ ನಾನು ನಿಂತ್ಕೊಂಡೇ ಬಿಡ ನೋಡೇ ಬಿಡ ಅನ್ಕೊಂಡು ನಾನು ಇಟ್ಬಿಟ್ಟೆ. ಬಟ್ ನಾನು ಆವಾಗ ಸ್ವಲ್ಪ ಯೋಚನೆ ಮಾಡಿದೆ, ನಮ್ಗೆ ಯಾಕೆ ರಾಜಕೀಯ, ರೈತರುಗಳೆಲ್ಲ ಇದ್ದೀವಿ ಸಾಯವ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಸ್ಟಾಪ್ ಮಾಡಿದೆ. ನಂದು B.Pharm ಎಲ್ಲ ಕೊಡಕ್ಕೆ ರೆಡಿ ಆಗಿದ್ರು, ಆವಾಗ ನಾನೇ ಕಟ್ ಮಾಡಿದೆ. ಅದಕ್ಕೋಸ್ಕರ ರೈತರವ್ರಿಗೆ ಇನ್ನೊಂದ್ಸತಿ ಕೈ ಮುಟ್ಟಿ ಕೇಳ್ಕೊತೀನಿ, ದಯವಿಟ್ಟು ಅವ್ರವ್ರ ಮನೆಯಲ್ಲಿ ಕುತ್ಕೋಬೇಡಿ, ನಿಮ್ಮ ಮನೆ ಒಳಗೆ ಕುತ್ಕೋಬೇಡಿ. ಆದಷ್ಟು ಸಂಘಟನೆ ಬೆಳೆಸಿ ಎಲ್ಲೋದ್ರು ಈ ಶಾಲ್ ಹಾಕೊಂಡೋಗಿ ತಾಲೂಕು ಆಫೀಸು ಕಚೇರಿ ಎಲ್ಲೋದ್ರೂ ಶಾಲ್ ಹಾಕೊಂಡೋಗಿ ಈ ಶಾಲ್ಗೊಂದು ಬೆಲೆ ಇದೆ. ಆ ಶಾಲ್ ನೋಡ್ಬಿಟ್ಟೆಲ್ಲ ಎಲ್ಲ ಅಧಿಕಾರಿ ಕೊಡ್ಬೇಕಾದ್ರೆ ಎದುರ್ತಾರೆ. ಎಣ್ಣೆದು ಜೊತೆಗೆ ಅಂದ್ರೆ ಬಾರ್ಗೋ ಇಲ್ಲ ಜೂಜಾಡೋಕ ಅದೆಲ್ಲೋ ಹೋಯ್ತಾರೆ. ಆವಾಗ ದಯವಿಟ್ಟು ಈ ಶಾಲ್ಗೆ ಬೆಲೆ ಕೊಡಿ, ಆ ಶಾಲನ್ನ ಹಾಕೊಂಡು ಹೋಗ್ಬೇಕು. ಎಷ್ಟು 2-3 ಜಾಗ ನಾನು ಹೊಡ್ಬಿಟ್ಟಿದ್ದೀನಿ. ಹಾಕೊಂಡೋಗಿ ಜೂಜಾಡ್ದವನ್ನ ಯಾರೋ ಎಲ್ಲೋ ಅಂತ ಫೇಡ ಅಂತ ಹೊಡ್ಬಿಟ್ಟಿದ್ದೀನಿ ನಾನು. ಇನ್ನೊಬ್ಬ ಮಾಡೋನ ಒಂದ್ ವಾರ ಈಗ ಒಂದು 15 ದಿವಸದಲ್ಲಿ ನನ್ನ ಮನೆ ಹೋಗೋ ದಾರಿ ಇಲ್ಲ, ಪಟ್ಟ ಅಂತ ಏನ್ ಮಾಡ್ಬಿಟ್ಟ ಶಾಲ ಹಾಕೊಂಡು ಹೋಗ್ಬಿಟ್ಟು ತೋಳೆ ಎಣ್ಣೆ ಹಾಕೊಂಡು ಶಾಲ ಹಾಕೊಂಡೇ ಕುಡಿತಾನೆ. ನಮ್ ಕೋಪ ಬಂದ್ಬಿಡ್ತು, ತಡೀದಲ್ಲ ನಾನು ತಿಂಗಳೆಲ್ಲ ತಲೆ ಕೊಟ್ಟು ಆಮೇಲೆ ನೋಡ್ಕೊಳ್ಳೋ ಏನಾದ್ರು ಅವ್ರು ಅಂತ. ನಾನಂದೆ ನಿನ್ ಕುಡಿ, ನಿಂಗೇನು ತಡೆಯಕ್ಕಿಲ್ಲ, ನಾವು ಇದನ್ನ ತೆಗ್ಬಿಟ್ಟು ಕುಡಿ ಅಂತ. ಮಾತ್ರ ಅವ್ನು ಒಳ್ಳೆ ಹುಡುಗ, ಅವನು ಕೈ ಮುಗ್ದ. ನೋಡಿ, ಮುಸ್ಲಿಮ್ಸ್ ಆಗಿ ಈ ಶಾಲೆಗೆ ಬೆಲೆ ಕೊಡ್ತೇವೆ, ನಾವು ರೈತ ಆಗಿ ನಾನು ಬೆಲೆ ಕೊಡ್ತಿಲ್ಲ. ಸಾರಿ ಕೊಡ್ಬೋದು, ಇನ್ನೊಂದು ಸರ್ತಿ ನನಗೆ ಸಮಾಧಾನ. ಈ ಥರ ಎಲ್ಲ ಇರುತ್ತೆ. ದಯವಿಟ್ಟು ಶಾಲೆ ಹಾಕೊಂಡೋಗಿ, ಒಳ್ಳೆ ಕೆಲಸದ ಜಾಗ ಅಲ್ಲ ಶಾಲೆ ಹಾಕೊಂಡೋಗಿ. ನಮ್ಮ ರೈತರು ಬೆಲೆ ಎಲ್ಲಿ ಹೋದ್ರೂ ಸಿಗುತ್ತೆ. ನಾವು ಇಲ್ಲೇ ಆಗೋದು ಬೇಡ. 2 ಮಾತನ್ನ ಆಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ನನ್ನ ಪ್ರೀತಿಯ ನನ್ನ ಹೆಣ್ಣುಗಳಿಗೆ, ನನ್ನ